ಇನ್ನು ಮೊನ್ನೆ ಎಲ್ಲ ಹಿರಿಯ ಶಾಸಕರೆಲ್ಲ ಡೆಲ್ಲಿಗೆ ಹೋಗಿದ್ರು. ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರದಿ ನಾಯಕತ್ವ ಬದಲಾವಣೆಯ ಚರ್ಚೆ ಸಂಬಂಧಪಟ್ಟಂತೆ ದೆಹಲಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತೆರಳುತ್ತಾ ಇದ್ದಾರೆ. ಇವತ್ತು ಡೆಲ್ಲಿ ಕಡೆಗೆ ಮುಖ ಮಾಡ್ತಾ ಇದ್ದಾರೆ ರಾಜ್ಯದ ಸಿಎಂ. ಮೊನ್ನೆಯಷ್ಟೇ ಎಲ್ಲ ಹಿರಿಯ ಶಾಸಕರು ಡೆಲ್ಲಿಗೆ ಹೋಗಿ ಪರೇಡ್ ಮಾಡಿ ಬಂದಿದ್ರು. ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರದಿ ತೀವ್ರ ಕುತೂಹಲ ಮೂಡಿಸ್ತಾ ಇದೆ. ಸಿದ್ದರಾಮಯ್ಯನವರ ದೆಹಲಿ ಯಾತ್ರೆ ವಿಶೇಷ ವಿಮಾನದಲ್ಲಿ ದೆಹಲಿಗೆ ತೆರಳುತ್ತಾ ಇದ್ದಾರೆ. ಇವತ್ತು ಸಂಜೆ ದೆಹಲಿಯಿಂದ ವಾಪಸ್ ಆಗ್ತಾರೆ. ಬ್ರಿಡ್ಜ್ ಟು ಬೆಂಗಳೂರು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಕಾರ್ಯಕ್ರಮದ ಬಳಿಕ ಪಕ್ಷದ ವರಿಷ್ಠರನ್ನ ಭೇಟಿ ಮಾಡ್ತಾರಾ ಅನ್ನುವ ಪ್ರಶ್ನೆ ಸಹಜವಾಗೇ ಇದೆ. ನಾಯಕತ್ವ ಬದಲಾವಣೆಯ ಗೊಂದಲದ ಬಗ್ಗೆ ಸಿದ್ದರಾಮಯ್ಯನವರು ಹೈಕಮಾಂಡ್ ನಾಯಕರ ಜೊತೆಗೆ ಚರ್ಚೆ ಮಾಡ್ತಾರಾ? ಚರ್ಚೆ ಮಾಡಲಿಕ್ಕೆ ಅವರಿಗೆ ಟೈಮ್ ಸಿಗುತ್ತೆ, ಯಾಕಂದರೆ ಇವತ್ತೇ ಅವರು ವಾಪಸ್ ಆಗ್ತಾ ಇದ್ದಾರೆ. ಸೊ ಹಾಗಾಗಿ ಹೈಕಮಾಂಡ್ ನಾಯಕರು ಇವ್ರ ಜೊತೆಗೆ ಮಾತನಾಡಲಿಕ್ಕೆ ಸಮಯಾವಕಾಶವನ್ನು ಕೊಡ್ತಾರಾ ಅನ್ನುವಂಥದ್ದು ಇರ್ತಕ್ಕಂಥ ದೊಡ್ಡ ಪ್ರಶ್ನೆ. ಬಿಕಾಸ್ ಈಗ ನೋಡಿ, ರಾಜ್ಯ ರಾಜಕಾರಣದಲ್ಲಿ ನಡೀತಾ ಇರ್ತಕ್ಕಂಥ ಬೆಳವಣಿಗೆ ಇದೆಯಲ್ಲ, ಏನೇ ಆದರೂ ಸಹ ಅದು ಚರ್ಚೆಗೆ ಅವಕಾಶವನ್ನು ಮಾಡಿಕೊಡುತ್ತೆ. ವಾರದಲ್ಲಿ ಒಬ್ಬರಲ್ಲ ಒಬ್ಬರು ಡೆಲ್ಲಿಗೆ ಹೋಗ್ತಾರೆ. ಇಲ್ಲ ಮುಖ್ಯಮಂತ್ರಿಗಳು ಹೋಗ್ತಾರೆ, ಇಲ್ಲ ಉಪಮುಖ್ಯಮಂತ್ರಿಗಳು ಹೋಗ್ತಾರೆ, ಇಲ್ಲ ಒಂದಷ್ಟು ಜನ ಸಚಿವರು ಹೋಗ್ತಾರೆ, ಇಲ್ಲ ಒಂದಷ್ಟು ಜನ ಶಾಸಕರು ಹೋಗ್ತಾರೆ. ಯಾರಾದರೂ ಒಬ್ಬರು ತಿಂಗಳಲ್ಲಿ ಯಾರಾದರೂ ಒಬ್ಬರು ವಾರದಲ್ಲಿ ಒಂದು ಸಲ ಆದರೂ ಡೆಲ್ಲಿ ಕಡೆಗೆ ಹೋಗುವಂಥದ್ದು ಒಂದು ರೀತಿಗೆ ಸರ್ವೇ ಸಾಮಾನ್ಯ ಮಾಡ್ಕೊಬಿಟ್ಟಿದ್ದಾರೆ. ಸೊ ಈಗ ಮುಖ್ಯಮಂತ್ರಿಗಳು ಹೋಗ್ತಾ ಇದ್ದಾರೆ. ಅಫ್ಕೋರ್ಸ್ ಇದು ಬ್ರಿಡ್ಜ್ ಟು ಬೆಂಗಳೂರು ಅನ್ನುವ ಕಾರ್ಯಕ್ರಮದ ನಿಮಿತ್ತ ಹೋಗ್ತಾ ಇದ್ದಾರೆ. ಬಟ್ ಸ್ಟಿಲ್ ಬರೀ ಅಷ್ಟಕ್ಕೆ ಮಾತ್ರ ಮುಖ್ಯಮಂತ್ರಿಗಳು ಸೀಮಿತವಾಗಿರ್ತಾರಾ? ವಿ ಡೋಂಟ್ ನೋ. ಹೈಕಮಾಂಡ್ ನಾಯಕರು ಅಲ್ಲಿ ಸಮಯಾವಕಾಶವನ್ನು ಕೊಟ್ಟರೆ ಒಂದು 5 ನಿಮಿಷ ಸಿಕ್ಕರೂ ಸಾಕಲ್ವಾ? 5 ನಿಮಿಷ ಸಿಕ್ಕರೂ ಸಾಕು. ಅವ್ರು ಕೂತ್ಕೊಂಡು ಇದ್ರ ಬಗ್ಗೆ ಏನು ಚರ್ಚೆ ಮಾಡಬೇಕೋ ಚರ್ಚೆ ಮಾಡಿ ಬರ್ತಾರೆ ಅನ್ನುವಂಥದ್ದು. ಆಲ್ರೆಡಿ ರಾಜ್ಯದಲ್ಲಿ ಬೈ ಎಲೆಕ್ಷನ್ ಮುಕ್ತಾಯ ಆಗಿದೆ. ಬೈ ಎಲೆಕ್ಷನ್ನ ರಿಸಲ್ಟ್ ಇನ್ನೂ ಅನೌನ್ಸ್ ಆಗಿಲ್ಲ, ಆದರೆ ಅದಕ್ಕೂ ಮುಂಚಿತವಾಗಿ ಸಾಕಷ್ಟು ಚರ್ಚೆಗಳು ಶುರುವಾಗಿದೆ. ಒಂದಷ್ಟು ಜನರ ತಲೆದಂಡವೂ ಸಹ ಆಗಿ ಹೋಗಿದೆ. ಎಸ್, ಅಫ್ಕೋರ್ಸ್ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ವಿಚಾರಕ್ಕೆ ಸಿಕ್ಕಾಪಟ್ಟೆ ಬೇಸರ ಮಾಡ್ಕೊಂಡಿದ್ದಾರೆ ಅಂತಲೂ ಹೇಳಲಾಗ್ತದೆ. ಯಾಕಂದರೆ ಅವರದ್ದೇ ಪಾಳ್ಯದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥ ನಾಯಕರೇ ಬಲಿಪಶು ಆಗ್ತಾ ಇರ್ತಕ್ಕಂಥದ್ದು. ಸೊ ಹಾಗಾಗಿ ಬಹುಶಃ ಇದ್ರ ಬಗ್ಗೆಯೂ ಚರ್ಚೆ ಮಾಡ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಓಕೆ, ಇದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್. ಈಗ ದೂರವಾಣಿ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ. ಓಕೆ, ಲೈವಲ್ಲಿ ಕನೆಕ್ಟ್ ಆಗಿರುವಂಥದ್ದು. ರೂಪೇಶ್, ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಡೆಲ್ಲಿಗೆ ಹೋಗ್ತಾ ಇದ್ದಾರೆ. ಕಾರಣ ಏನು ಅಂದರೆ ಬ್ರಿಡ್ಜ್ ಟು ಬೆಂಗಳೂರು ಅನ್ನುವ ಕಾರ್ಯಕ್ರಮದ ನಿಮಿತ್ತ ಅಂತ. ಓನ್ಲಿ ಅಷ್ಟಕ್ಕೆ ಮಾತ್ರ ಸೀಮಿತವಾಗಿರುತ್ತಾ ಡೆಲ್ಲಿ ಭೇಟಿ, ಅಥವಾ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗುವಂಥ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ ಅಂತ ರೂಪೇಶ್? ಶಿವಶಂಕರ್, ಇವತ್ತು ಸಿಎಂ ಸಿದ್ದರಾಮಯ್ಯ ಅದೇ ರೀತಿಯಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ದೆಹಲಿಗೆ ಹೋಗ್ತಾ ಇದ್ದಾರೆ. ಒಂದು ಖಾಸಗಿ ಕಾರ್ಯಕ್ರಮ ಅಂತ ಹೇಳಿದ್ರೆ ಬ್ರಿಡ್ಜ್ ಟು ಡೆಲ್ಲಿ ಬೆಂಗಳೂರು ಅಂತೇಳಿ ಒಂದು ಕಾರ್ಯಕ್ರಮಗಳನ್ನ ಮಾಡ್ಕೊಳ್ಳೋದ್ರ ಮೂಲಕವಾಗಿ ಇಲ್ಲೀಗ ದೆಹಲಿಯಲ್ಲೂ ಕೂಡ ಒಂದಿಷ್ಟು ರಾಜ್ಯದ ಸಂಬಂಧಪಟ್ಟ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಆದರೆ ಕಾರ್ಯಕ್ರಮ ಅಷ್ಟಕ್ಕೆ ಸೀಮಿತ ಆಗಿರೋದಿಲ್ಲ. ದೆಹಲಿ ಭೇಟಿಯಲ್ಲಿ ಹೈಕಮಾಂಡ್ ಅನ್ನು ಕೂಡ ಭೇಟಿ ಆಗ್ತಾರೆ. ಹೈಕಮಾಂಡ್ ಭೇಟಿಯಾಗಿ ಸಿಎಂ ಸಿದ್ದರಾಮಯ್ಯ ಏನ್ ಚರ್ಚೆ ಮಾಡಬಹುದು ಅಂತ ಹೇಳಿದ್ರೆ ಅಧಿಕಾರ ಹಂಚಿಕೆ ಬಗ್ಗೆ ಚರ್ಚೆ ಮಾಡೋದು ಸಹಜ. ಯಾಕಂತ ಹೇಳಿದ್ರೆ ಸಾಕಷ್ಟು ದಿನಗಳಿಂದ ಚರ್ಚೆ ಆಗ್ತಾ ಇದೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಕೂಡ ಅಧಿಕಾರ ಹಂಚಿಕೆ ಮಾಡಬಾರದು, ಸಂಪುಟ ವಿಸ್ತರಣೆ ಅವಕಾಶ ಮಾಡಿಕೊಡಬೇಕು ಅಂತೇಳಿ ಸಿಎಂ ಸಿದ್ದರಾಮಯ್ಯ ಕೇಳೋರಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಅಧಿಕಾರ ಹಂಚಿಕೆ ಮಾಡಿಕೊಡಿ ಅಂತೇಳಿ ಕೇಳೋರಿದ್ದಾರೆ. ಆದ್ರೆ ಇಲ್ಲಿಗ ರಾಜ್ಯದಲ್ಲಿ ನಡೆದಂತಹ ವಿದ್ಯಮಾನಗಳು ನೋಡೋದಾದ್ರೆ ಅಲ್ಪಸಂಖ್ಯಾತ ನಾಯಕರ ಮೇಲೆ ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆ. ಇಲ್ಲಿಗ ಅವರೆಲ್ಲರೂ ಕೂಡ ತಮ್ಮ ಡ್ಯೂಟಿಯನ್ನು ನಿಭಾಯಿಸಿದ್ರು ಕೂಡ ಅವರ ಮೇಲೆ ಕ್ರಮವನ್ನು ತೆಗೆದುಕೊಳ್ಳಲಾಗ್ತಾ ಇದೆ. ಇದು ಅಲ್ಪಸಂಖ್ಯಾತ ಸಮುದಾಯದಲ್ಲಿ ದೊಡ್ಡ ಮಟ್ಟಕ್ಕೆ ಕಾಂಗ್ರೆಸ್ ವಿರುದ್ಧ ಆಕ್ರೋಶ ಬರಲಿಕ್ಕೆ ಕಾರಣ ಆಗಿದೆ. ಹೀಗಾಗಿ ಈ ಸಂಬಂಧಪಟ್ಟಂತೆ ನೀವು ಯಾರ ಮೇಲೂ ಕೂಡ ಕ್ರಮವನ್ನು ಜರುಗಿಸಬಾರದು. ನಸೀರ್ ಅವರ ಮೇಲೆ ಕ್ರಮವನ್ನು ಜರುಗಿಸಿದ್ದು, ಅಬ್ದುಲ್ ಜಬ್ಬಾರ್ ಅವರ ಮೇಲೆ ಕ್ರಮವನ್ನು ಜರುಗಿಸಿದ್ದು ಮುಸ್ಲಿಂ ಸಮುದಾಯ ದೊಡ್ಡ ಮಟ್ಟಕ್ಕೆ ಅಸಮಾಧಾನಕ್ಕೆ ಕಾರಣ ಆಗಿದೆ ಅಂತ ವಿಚಾರ. ಅದೇ ರೀತಿಯಾಗಿ ಜಮೀರ್ ಅವರ ಮೇಲೂ ಕೂಡ ಕ್ರಮವನ್ನು ಕೈಗೊಳ್ಳಿ ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆ ಕೂಡ ಹೈಕಮಾಂಡ್ಗೆ ಒಂದಿಷ್ಟು ಸ್ಪಷ್ಟನೆಯನ್ನು ಸಿಎಂ ಸಿದ್ದರಾಮಯ್ಯ ಕೊಡೋರಿದ್ದಾರೆ. ಜಮೀರ್ ಮೇಲೆ ಮತ್ತೆ ಪುನಃ ಕ್ರಮವನ್ನು ತೆಗೆದುಕೊಂಡ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಜಮೀರ್ ಅವರಿಗೆ ಕೇರಳ ಉಸ್ತುವಾರಿ ಹಾಕಿ ಕೇರಳ ಚುನಾವಣೆಯಲ್ಲಿ ಅವರು ಭಾಗವಹಿಸಿದ್ರು. ಹೀಗಾಗಿ ಇಲ್ಲಿ ಎಸ್ ಮಲ್ಲಿಕಾರ್ಜುನ್ ಅವರು ಗೌರವಯುತವಾಗಿ ಅವರಿಗೆ ಆಹ್ವಾನ ಕೂಡ ಕೊಟ್ಟಿರಲಿಲ್ಲ ಚುನಾವಣಾ ಪ್ರಚಾರಕ್ಕೆ ಬಂದು ಕೆಲಸವನ್ನು ಮಾಡಿ ಅಂತ ಹೇಳಿ. ಅವ್ರಿಗೆ ಬೇಡದಿದ್ದ ಮೇಲೆ ಇವ್ರು ಹೋಗಿಲ್ಲ ಅನ್ನೋದಕ್ಕೆ ಅರ್ಥ ಇದೆಯೋ ಅಂತ ಪ್ರಶ್ನೆಯನ್ನ ಎತ್ತೋರಿದ್ದಾರೆ ಅಂತೇಳಿ ಹೇಳಲಾಗ್ತಾ ಇದೆ. ಒಟ್ಟಾರಾಗಿ ಜಮೀರ್ ಪರ ಬ್ಯಾಟಿಂಗ್ ಮಾಡಿ, ತಮ್ಮ ಆಪ್ತರ ಪರ ಬ್ಯಾಟಿಂಗ್ ಅನ್ನು ಕೂಡ ಮಾಡಿ ಹೈಕಮಾಂಡ್ಗೆ ಒಂದು ಮನವೊಲಿಕೆಯನ್ನು ಮಾಡಬೇಕು. ಯಾಕಂದ್ರೆ ಶಿಶು ಕ್ರಮ ಅಂತೇಳಿ ಕೈಗೊಂಡ್ರೆ ಹಿಂದೆ ಎಲ್ಲವೂ ಕೂಡ ಈ ರೀತಿಯಾಗಿ ಸಾಕಷ್ಟು ದೊಡ್ಡ ಮಟ್ಟಕ್ಕೆ ಆಗಿದೆ. ರಾಜ್ಯದಲ್ಲಿ ಕೆಎನ್ ರಾಜೇಂದ್ರ ಸೇರಿ ಹಲವಾರು ನಾಯಕರುಗಳು ಸಿಎಂ ಆಪ್ತರು ಚರ್ಚೆ ಮಾಡ್ತಾ ಇದ್ದಾರೆ. ನೀವು ಡಿಕೆ ಶಿವಕುಮಾರ್ ಹಿಂದೆ ಸದ್ಗುರು ಜೊತೆ ಕಾರ್ಯಕ್ರಮದಲ್ಲಿ ಭಾಗಿಯಾದಾಗ, ಅಮಿತ್ ಶಾ ಜೊತೆ ವೇದಿಕೆಯನ್ನು ಹಂಚಿಕೊಂಡಾಗ ಅವ್ರ ವಿರುದ್ಧ ಕ್ರಮ ಯಾಕಾಗಿಲ್ಲ, ದೊರೆ ಮಾಡಿದ್ದೆಲ್ಲವೂ ಕೂಡ ಸರಿ ಅನ್ನೋದು ಪ್ರಶ್ನೆಗಳು ಎತ್ತಾ ಇದ್ದಾರೆ. ಹೀಗಾಗಿ ಆ ರೀತಿ ಕ್ರಮ ಜರುಗಿಸಲಿಕ್ಕೆ ಆಗತ್ತಾ ಅಂತ ಪ್ರಶ್ನೆಯನ್ನ ಸಿಎಂ ಸಿದ್ದರಾಮಯ್ಯ ದೆಹಲಿಗೆ ಹೋಗಿ ಹೇಳೋರಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇವೆಲ್ಲವೂ ಕೂಡ ಸಿಎಂ ಸಿದ್ದರಾಮಯ್ಯ ತಂತ್ರಗಾರಿಕೆ ಅಂತ ಹೇಳಲಾಗ್ತಾ ಇದ್ದು, ಇಲ್ಲಿ ಆ ವಿಚಾರವೂ ಕೂಡ ಪ್ರಸ್ತಾಪ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಶಿವಶಂಕರ್. ಓಕೆ ರೂಪೇಶ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.